ತಲೆಬುರುಡೆಯ ರಹಸ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿಯ ತನಿಖೆ ಕ್ಷಣದಿಂದ ಕ್ಷಣಕ್ಕೆ ಚುರುಕುಗೊಳ್ತಾ ಇದೆ. ನೇತ್ರಾವತಿಯ ತೀರದಲ್ಲಿ ಶವಗಳ ಉತ್ಖನನದ ಕಾರ್ಯ ಮತ್ತಷ್ಟು ಚುರುಕುಗೊಂಡಿದೆ. ಹೂತಿಟ್ಟ ಶವಗಳ ಬಗ್ಗೆ ಅನಾಮಿಕನಿಗೆ ಕಾಡ್ತಾ ಇದೆಯಾ ಗೊಂದಲ. ನಿನ್ನೆ ಪಾಯಿಂಟ್ 1ರಲ್ಲಿ 8 ಅಡಿ ಆಳಕ್ಕಾದರೂ ಕೂಡ ಕಳೆಬರ ಸಿಕ್ಕಿರಲಿಲ್ಲ. ಹಿಟಾಚಿಯನ್ನ ಬಳಸಿ ಮತ್ತಷ್ಟು ಅಡಿ ಭೂಮಿ ಕೆಳಗೆ ಹೋದ್ರೂ ಕೂಡ ಏನೂ ಸಿಗ್ಲಿಲ್ಲ. ಇವತ್ತು ಪಾಯಿಂಟ್ ನಂಬರ್ 2 ಇಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಹಾಗಾಗಿ ಅನಾಮಿಕ ತೋರಿಸಿದ ಜಾಗದಲ್ಲಿ ಸಣ್ಣದೊಂದು ಸಾಕ್ಷ್ಯ ಕೂಡ ಸಿಗ್ತಾ ಇಲ್ಲ. ದಶಕಗಳ ಹಿಂದೆ ಹೂತಿಟ್ಟಿದ್ದ ಅಂತ ಆತ ಹೇಳ್ತಾ ಇದ್ದಾನೆ. 1995ರಿಂದ 2010ರವರೆಗೂ ಕೂಡ ನಾನಿಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಿದ್ದಾನೆ. ಬಟ್ ಈಗ 2 ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಆಮೇಲೆ ತರಾತುರಿಯಲ್ಲಿ ಈತ ಶವವನ್ನು ಸಂಸ್ಕಾರ ಮಾಡಿರುವಂತಹ ಸಾಧ್ಯತೆ ಒಂದು 4ರಿಂದ 5 ಅಡಿಯಷ್ಟು. ಬಟ್ ಈಗ 6 ಅಡಿ 7 ಅಡಿ ಹೋದರೂ ಕೂಡ 2 ಪಾಯಿಂಟ್ನಲ್ಲಿ ಯಾವುದೇ ಒಂದು ಸಣ್ಣ ಕುರುಹು ಕೂಡ ಸಿಗ್ತಿಲ್ಲ. 3ನೇ ಪಾಯಿಂಟಿಗೆ ಹೋಗಿದ್ದಾರೆ. ಅಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. 1-1.5 ಗಂಟೆ ಅಷ್ಟೊತ್ತಿಗೆ ಅಲ್ಲಿಯೂ ಕೂಡ ಅಗೆಯುವಂತಹ ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗುವಂತಹ ಚಾನ್ಸಸ್ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, 2 ಪಾಯಿಂಟ್ನಲ್ಲೂ ಕೂಡ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಏನಾದರೂ ಈ ದೂರುದಾರನಿಗೆ ಗೊಂದಲ ಕಾಡ್ತಾ ಇದೆಯಾ ಅಂತ? ಯಾಕೆಂದ್ರೆ 10 ವರ್ಷಗಳ ಬಳಿಕ ಈತ ಧರ್ಮಸ್ಥಳಕ್ಕೆ ಬಂದಿರುವಂತಹದ್ದು, ಜಾಗವನ್ನು ತೋರಿಸ್ತಾ ಇರುವಂತಹದ್ದು. ಹಾಗಾಗಿ ಏನಾದರೂ ಗೊಂದಲಗಳಾಗ್ತಾ ಇದೆಯಾ, ಏನ್ ಕತೆ ಅಂತ? SIT ಅಧಿಕಾರಿಗಳಿಗೂ ಇದೇ ರೀತಿಯಾದಂಥ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಈತ ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ತೋರಿಸ್ತಾ ಇದ್ದಾನ ಅಥವಾ ನಿಖರವಾಗಿ ಇದೆಯಾ ಅನ್ನುವಂಥದ್ದೇ SIT ಅಧಿಕಾರಿಗಳಿಗೂ ಭಾಳಷ್ಟು ಗೊಂದಲ ಸೃಷ್ಟಿಯಾಗಿರುವಂಥದ್ದು. ನಿನ್ನೆ ಸ್ವತಃ DIG ಆಗಿರುವಂಥ ಅನುಚೇತ್ರವರು ಇದ್ದಂಥ ಸಂದರ್ಭದಲ್ಲೂ ಅವನಿಗೂ ಕರೆಕ್ಟಾಗಿ ಹೇಳಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಅಂದರೆ ಮೊದಲಿಗೆ ಆತ ತೋರಿಸಿರುವಂಥ ಜಾಗದಲ್ಲಿ 6 ಅಡಿ ಆಳಕ್ಕೆ ಹೋಗಿರುವಂಥದ್ದು, ಮೊದಲಿಗೆ 6 ಅಡಿ ಉದ್ದಕ್ಕೆ ಹೋಗಿರುವಂಥದ್ದು. ಅಲ್ಲಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು 15 ಅಡಿ ಉದ್ದಕ್ಕೆ ಓಪನ್ ಮಾಡಿರುವಂಥದ್ದು ಮಣ್ಣನ್ನು. ಆ ಸಂದರ್ಭದಲ್ಲೂ ಏನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆತನಿಗೆ ಏನಾದರೂ ಗೊಂದಲ ಇದೆಯಾ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದು. ಅಂದರೆ ಇಂಥ ಪ್ಲೇಸಲ್ಲಿ ನಾನು ನಿಖರವಾಗಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತನಿಗೆ ಈಗ ಹೇಳಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಅಂದರೆ ಇನ್ನೊಂದು ಕಡೆ ನಾವು ಗಮನಿಸ್ಬೋದು, ಆತ ಜಾಗಗಳನ್ನು 13 ಜಾಗಗಳನ್ನು ಫೈಂಡ್ ಔಟ್ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿಟ್ಟಿರುವಂಥದ್ದು. ಅರಣ್ಯದ ಒಳಗೆ ಕೇವಲ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋದಂಥದ್ದು ಕೇವಲ 2 ಗಂಟೆಯಲ್ಲಿ ಎಲ್ಲವನ್ನ, ಅಂದರೆ ಸುಮಾರು 7 ಸ್ಥಳಗಳನ್ನು ಆತ ಗುರುತಿಸಿದ್ದಾನೆ. ಹಾಗಾಗಿ ಅಷ್ಟು ನಿಖರವಾಗಿ ಗೊತ್ತಾಗಿದೆಯಾ? 11 ವರ್ಷಗಳ ಬಳಿಕ ಬಂದಾಗ ಸಂಪೂರ್ಣವಾಗಿ ಅರಣ್ಯದ ಚಿತ್ರಣ ಬದಲಾಗಿರುತ್ತೆ, ಆ ಭಾಗದಲ್ಲಿ ದಟ್ಟ ಅರಣ್ಯ ಆಗಿರುತ್ತೆ. ಆದರೂ ಆ ಸಂದರ್ಭದಲ್ಲಿ ಆತ ಏಕಾಏಕಿಯಾಗಿ ಹೋಗಿ ಎಲ್ಲವನ್ನ ತೋರಿಸಿದ್ದಾನೆ. ಇಲ್ಲಿ 7 ಕಡೆಗಳಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು. ಒಂದು ಅರಣ್ಯಗಿಂತ ಹೊರಗಿನ ಭಾಗದಲ್ಲಿ ನಿನ್ನೆ ಓಪನ್ ಮಾಡಿರುವಂಥದ್ದು. ಅದನ್ನು ಬಿಟ್ಟರೆ 7 ದಟ್ಟ ಅರಣ್ಯದ ಒಳಗಿರುವಂಥದ್ದು. ಇನ್ನೊಂದು ಭಾಗದಲ್ಲೂ 4 ಕಡೆಗಳಲ್ಲಿ ತೋರಿಸಿರುವಂಥದ್ದನ್ನು ಭಾಳಷ್ಟು ವೇಗದಲ್ಲಿ, ಅಂದರೆ 4 ಪಾಯಿಂಟ್ಗಳನ್ನು ಸುಮಾರು 15 ನಿಮಿಷದಲ್ಲಿ ತೋರಿಸಿ ಮುಗಿಸಿದ್ದಾನೆ. ಹಾಗಾಗಿ ಆತ ಗೊಂದಲದಲ್ಲೇ ಇದನ್ನು ತೋರಿಸಿದ್ದಾನೆ ಅಥವಾ ನಿಖರವಾಗಿ ಆತನಿಗೆ ಗೊತ್ತಾಗಿಯೇ ತೋರಿಸಿದ್ದಾನೆ ಅನ್ನುವಂಥದ್ದು ಈಗ ಭಾಳಷ್ಟು ಅನುಮಾನ ಇರುವಂಥದ್ದು. ಆದರೂ ಅಧಿಕಾರಿಗಳು ಆತ ತೋರಿಸಿರುವಂಥ ಎಲ್ಲ ಜಾಗವನ್ನು ಖಂಡಿತವಾಗಿ ಉತ್ಖನನ ಮಾಡಲೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ 3ನೇ ಪ್ಲೇಸ್ ಏನಿದೆ, 2 ಪ್ಲೇಸ್ಗಳಲ್ಲಿ ಸಿಗದೇ ಇದ್ದರೂ 3ನೇ ಪ್ಲೇಸನ್ನು ಅಗೆಯುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿ ಈಗ ಆ ಒಂದು ಉತ್ಖನನ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಗೊಂದಲ ಇದ್ದಿದ್ರೆ ತನಿಖಾಧಿಕಾರಿಗಳ ಮುಂದೆ ಹೇಳಬೇಕಿತ್ತು ಅಂತ. ಅದನ್ನು ಬಿಟ್ಟು ಜಾಗ ಗುರುತು ಮಾಡಿ ಈಗಾಗಿಯೋ ಸಂದರ್ಭದಲ್ಲಿ ಗೊಂದಲ ಅಂದರೆ ಮತ್ತೆ ಇದು SITಗೆ ಸವಾಲಾಗುತ್ತಾ ಅಂತ. ಸಾಲು ಸವಾಲುಗಳ ನಡುವೆನೇ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸ್ತಿದ್ದಾರೆ, ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಅಂತ. ಇಂತಹ ಸಂದರ್ಭದಲ್ಲಿ 2 ಕಡೆ ಭೂಮಿ ಅಗೆಯುವಂತಹ ಕೆಲಸ ಆದರೂ ಕೂಡ ಸಣ್ಣದೊಂದು ಕುರುಹು ಕೂಡ ಸಿಗ್ತಾ ಇಲ್ಲ. ಇದು ಮತ್ತಷ್ಟು ಸವಾಲಾಗ್ತಾ ಇದೆ SITಗೆ.